ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮಾಸ್ ಮ್ಯಾನ್ ಕನ್ನಡ ಚಾನಲ್. ಇವತ್ತಿನ ಕ್ರಿಕೆಟ್ ಅಪ್ಡೇಟ್ಗಳನ್ನು ನೋಡೋಣ. ಇವತ್ತಿನ ಮೊದಲನೇ ಕ್ರಿಕೆಟ್ ಅಪ್ಡೇಟ್ ಬಂದು ರಣಜಿಯ ಫೈನಲ್ ಎಲ್ಲಿ ಯಾವಾಗ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಆಗಿರ್ತದೆ. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕ 11 ವರ್ಷಗಳ ಬಳಿಕ ಇದೀಗ ರಣಜಿ ಫೈನಲ್ಗೆ ಮತ್ತೆ ಬಂದಿದೆ. ಜಮ್ಮು ಅಂಡ್ ಕಾಶ್ಮೀರ 1959 ಹಾಗೂ 60ನೇ ಸಾಲಿನಲ್ಲಿ ಜಮ್ಮು ಕಾಶ್ಮೀರ ಮೊದಲ ಬಾರಿಗೆ ರಣಜಿಯನ್ನು ಪ್ರವೇಶಿಸಿತ್ತು. ಇದುವರೆಗೂ ಕೂಡ ಒಂದು ಬಾರಿಯೂ ಕೂಡ ಜಮ್ಮು ಅಂಡ್ ಕಾಶ್ಮೀರ ಫೈನಲ್ಗೆ ಬರಲೇ ಇಲ್ಲ. ನೋಡೋದಾದ್ರೆ ಸರಾಸರಿ 65 ವರ್ಷಗಳ ನಂತರ ಇದೀಗ ಜಮ್ಮು ಕಾಶ್ಮೀರ ಫೈನಲ್ಗೆ ಬಂದಿದೆ. ಅದರ ಎದುರಾಳಿ ಬಂದು ಕರ್ನಾಟಕ ಆಗಿರ್ತದೆ. ಕರ್ನಾಟಕ ಹಾಗೂ ಜಮ್ಮು ಕಾಶ್ಮೀರಗಳ ನಡುವಿನ ಫೈನಲ್ ಪಂದ್ಯ ಹುಬ್ಬಳ್ಳಿಯಲ್ಲಿ ನಡೆಯಲಿದೆ. ಇದು ಎಂ ಚಿನ್ನಸ್ವಾಮಿ ಅಂತಲೇ ಉತ್ತಮ ಕ್ರೀಡಾಂಗಣವಾಗಿದೆ. ಆದರೆ ಇದಕ್ಕೆ ಯಾವುದೇ ಮೇಲ್ಛಾವಣಿ ವ್ಯವಸ್ಥೆ ಇರುವುದಿಲ್ಲ. ನೋಡೋದಾದ್ರೆ ಇದು ಓಪನ್ ಸ್ಟೇಡಿಯಂ ಆಗಿರ್ತದೆ. ಆದರೆ ಸ್ಟೇಡಿಯಂಗೆ ಯಾವುದೇ ರೀತಿಯಾದಂತಹ ಕೊರತೆ ಇಲ್ಲ. ಎಂ ಚಿನ್ನಸ್ವಾಮಿ ಯಾವ ರೀತಿಯಾದಂತಹ ಹೈ ಲೆವೆಲ್ ಪಿಚಸ್ ಗಳನ್ನು ಹೊಂದಿದೆಯೋ ಅದೇ ರೀತಿಯಾದಂತಹ ಪಿಚಸ್ ಗಳನ್ನು ಈ ಹುಬ್ಬಳ್ಳಿ ಗ್ರೌಂಡ್ ಹೊಂದಿದೆ. ಇದೇ ಬರುವ ಫೆಬ್ರವರಿ 24ರಂದು ಜಮ್ಮು ಹಾಗೂ ನಮ್ಮ ಕರ್ನಾಟಕ ತಂಡಗಳು ರಣಜಿ ಫೈನಲ್ ನಲ್ಲಿ ರಣಜಿ ಟ್ರೋಫಿಗಾಗಿ ಸೆಣಸಾಡಲಿದೆ. ನೋಡೋದಾದ್ರೆ ಉತ್ತಮ ಕಾಂಟೆಸ್ಟ್ ಆಗಬಹುದು. ಯಾರು ವಿನ್ ಆಗ್ತಾರೆ ಅನ್ನೋದು ಕೂಡ ನಾವು ಕಾದು ನೋಡಬೇಕು. ಅಲ್ಲಿವರೆಗೆ ನಮಗೆ ಗೊತ್ತಾಗುದಿಲ್ಲ. ಮೇಲ್ನೋಟಕ್ಕೆ ನೋಡೋದಾದ್ರೆ ಕರ್ನಾಟಕ ಬ್ಯಾಟಿಂಗ್ ಬೌಲಿಂಗ್ ಎರಡರಲ್ಲೂ ಮುಂದಿದೆ. ಆದರೆ ಜಮ್ಮು ಕಾಶ್ಮೀರವನ್ನು ನೀವು ಅಲ್ಲಗಳೆಯಲೇಬಾರದು. ಯಾಕಂತ ಹೇಳಿದ್ರೆ ಜಮ್ಮುವಿನ ಬೌಲಿಂಗ್ ಅಟ್ಯಾಕ್ ಅಷ್ಟೊಂದು ಉತ್ತಮವಾಗಿರ್ತದೆ. ಆಕಿಬ್ ನಬಿ ನೀವು ಗಮನಿಸಲೇಬೇಕು, ಉತ್ತಮ ಬೌಲರ್ ಆಗಿದ್ದಾರೆ. ಅವರ ಎದುರು ನಮ್ಮ ಕರ್ನಾಟಕದ ಬ್ಯಾಟರ್ಗಳು ಉತ್ತಮ ರೀತಿಯಲ್ಲಿ ಆಡಿದ್ರೆ ಈ ಬಾರಿ ನಮ್ಮ ಕರ್ನಾಟಕ ಚಾಂಪಿಯನ್ ಆಗೋದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿರುವುದಿಲ್ಲ. ಈ ಹುಬ್ಬಳ್ಳಿಯ ಗ್ರೌಂಡ್ ನ ಬಗ್ಗೆ ನೋಡೋದಾದ್ರೆ ಈವರೆಗೆ ಒಟ್ಟು 9 ರಣಜಿ ಪಂದ್ಯಗಳು ನಡೆದಿವೆ. 3 ಲಿಸ್ಟ್ ಎ ಕ್ರಿಕೆಟ್ ಪಂದ್ಯಾಟಗಳು ಕೂಡ ಇಲ್ಲಿ ನಡೆದಿರುತ್ತದೆ. ಭಾರತ ಶ್ರೀಲಂಕಾ, ಭಾರತ ವೆಸ್ಟ್ ಇಂಡೀಸ್ ಹಾಗೂ ಭಾರತ ನ್ಯೂಜಿಲೆಂಡ್ ಗಳ ನಡುವೆ ಲಿಸ್ಟ್ ಎ ಟೂರ್ನಮೆಂಟ್ ಇಲ್ಲಿ ನಡೆದಿರ್ತದೆ. ಆದರೆ ಇದೇ ಮೊದಲ ಬಾರಿಗೆ ಮಹತ್ವದ ರಣಜಿ ಫೈನಲ್ ಪಂದ್ಯ ನಡೀತಿದೆ. ಇಲ್ಲಿ ನಮ್ಮ ಕರ್ನಾಟಕ ವಿನ್ ಆಗುತ್ತಾ ಅಥವಾ ಜಮ್ಮುವಿನ ಪಾಲಾಗುತ್ತಾ ಅನ್ನೋದು ಕೂಡ ನೋಡ್ಬೇಕಾಗ್ತದೆ. ಕರ್ನಾಟಕಕ್ಕೆ ಹೋಮ್ ಅಡ್ವಾಂಟೇಜ್ ಅಂತೂ ಇದ್ದೇ ಇರ್ತದೆ. ಇನ್ನು ಎರಡನೆಯ ಅಪ್ಡೇಟ್ ಬಂದು ಜೊನಾಥನ್ ಟ್ರಾಟ್ ಅವರು ತಮ್ಮ ಕೋಚಿಂಗ್ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅಫ್ಘಾನಿಸ್ತಾನದ ಕೋಚ್ ಆದಂತಹ ಜೊನಾಥನ್ ಟ್ರಾಟ್ ಇದೀಗ T20 ವರ್ಲ್ಡ್ ಕಪ್ ನಂತರ ತಮ್ಮ ಕೋಚಿಂಗ್ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ವೈಟ್ ಬಾಲ್ ಕ್ರಿಕೆಟ್ ನಲ್ಲಿ ಅಫ್ಘಾನಿಸ್ತಾನ ತುಂಬಾನೇ ಹೋರಾಟ ಕೊಡ್ತಾ ಇತ್ತು ಎಲ್ಲ ತಂಡಗಳಿಗೆ ಹೋಲಿಸಿದ್ರೆ. ಒಂದು ಉತ್ತಮ ಏಷ್ಯಾದ ಸೆಕೆಂಡ್ ಬೆಸ್ಟ್ ಟೀಮ್ ಆಗಿ ಹೊರಹೊಮ್ಮಿದೆ ಇವರ ಒಂದು ಕೋಚಿಂಗ್ ಟೈಮ್ ನಲ್ಲಿ. 2023ರ ವರ್ಲ್ಡ್ ಕಪ್ ನಲ್ಲಿ ಸೆಮಿಫೈನಲ್ ತಲುಪಿದ್ದು ಇದು ಇವರ ಒಂದು ಮಹತ್ವದ ದಿನವಾಗಿರ್ತದೆ. ಹಾಗೇನೆ 2024ರ T20ಯಲ್ಲಿ ನಾಕ್ಔಟ್ ಹಂತವನ್ನು ಕೂಡ ತಲುಪಿತು. ಇದು ಇವರ ಕೋಚಿಂಗ್ ಹುದ್ದೆಯಲ್ಲಿ ಅಫ್ಘಾನಿಸ್ತಾನ ಮಾಡಿದಂತಹ ಒಂದು ಸಾಧನೆ ಆಗಿರ್ತದೆ. ಅದು ಬಿಟ್ರೆ ಉತ್ತಮ ಫೈಟಿಂಗ್ ಸ್ಪಿರಿಟ್ ಕೊಡೋದಲ್ಲಿ ಅಫ್ಘಾನಿಸ್ತಾನ ಮೇಲುಗೈ ಸಾಧಿಸಿತು. ಅವರಿಗೆ ಒಂದು ಕ್ರಿಕೆಟ್ ನ ಬಗ್ಗೆ ಅರಿವು ಮೂಡಿಸಿದ್ದು ಈ ಕೋಚ್ ನಿಂದಲೇ ಅಂತ ಹೇಳ್ಬೋದು. ಇವರು ಆಕಸ್ಮಿಕವಾಗಿ ಕೋಚಿಂಗ್ ಹುದ್ದೆಗೆ ಬಂದ್ರು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇವರಿಗಿಂತ ಮುಂಚೆ ಇಂಗ್ಲೆಂಡಿನ ಇನ್ನೊಬ್ಬ ಕೋಚ್ ಗ್ರಹಾಮ್ ಥೋರ್ಪ್ ಅವರು ಅಲಭ್ಯರಾಗಿದ್ದಲ್ಲಿ ಇವರು ಕೋಚಿಂಗ್ ಅನ್ನು ನಿಭಾಯಿಸಿದ್ರು. ಒಂದು ಲೆಕ್ಕದಲ್ಲಿ ನೋಡೋದಾದ್ರೆ ಒಳ್ಳೆ ರೀತಿಯಲ್ಲೇ ನಿಭಾಯಿಸಿದ್ರು ಅಂತ ಹೇಳ್ಬಹುದು. ಅವರ ಅವಧಿ ಮುಗಿದಿದೆ. ಅದರಿಂದ ಅವರು ಈ ಕೋಚಿಂಗ್ ಹುದ್ದೆಯಿಂದ ಕೆಳಗಿಳಿಯಲೇಬೇಕಾಗಿತ್ತು. ಅವರೀಗ ಸ್ಟೆಪ್ ಡೌನ್ ಆಗಿದ್ದಾರೆ. ಒಂದು ಒಳ್ಳೆ ಡಿಸಿಷನ್ ಅಂತ ಹೇಳ್ಬಹುದು. ಇನ್ನು ಮೂರನೆಯ ಅಪ್ಡೇಟ್ ಬಂದು 2028ರ T20 ವರ್ಲ್ಡ್ ಕಪ್ಗೆ 12 ತಂಡಗಳ ಒಂದು ನೇಮಕವಾಗಿದೆ. ಆಸ್ಟ್ರೇಲಿಯಾ ಹಾಗೂ ನ್ಯೂಜಿಲೆಂಡ್ ನಡುವೆ ಜಂಟಿಯಾಗಿ ನಡೆಸುವಂತಹ 2028ರ T20 ವರ್ಲ್ಡ್ ಕಪ್ಗೆ 12 ಟೀಮ್ಗಳನ್ನು ಸೆಲೆಕ್ಟ್ ಮಾಡಿದ್ದಾರೆ. ಅದು ನೇರವಾಗಿ ಸೆಲೆಕ್ಟ್ ಆಗಿದ್ದಾರೆ. ಯಾವ್ಯಾವ ತಂಡಗಳು ಸೆಲೆಕ್ಟ್ ಆಗಿದೆ ಅಂತ ನೋಡೋದಾದ್ರೆ ಜಂಟಿಯಾಗಿ ನಡೆಸ್ತಾ ಇರೋದ್ರಿಂದ ನ್ಯೂಜಿಲೆಂಡ್ ಹಾಗೂ ಆಸ್ಟ್ರೇಲಿಯಾಗಳು ಕ್ವಾಲಿಫೈ ಆಗಿದೆ. ಆಸ್ಟ್ರೇಲಿಯಾ ಈ ಬಾರಿ ಅಂತದೇನು ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಆದ್ರೂ ಕೂಡ ಹೋಮ್ ವೆನ್ಯೂ ಆಗಿರೋದ್ರಿಂದ ಆಸ್ಟ್ರೇಲಿಯಾ ಹಾಗೂ ನ್ಯೂಜಿಲೆಂಡ್ ಗಳು ಕ್ವಾಲಿಫೈ ಆಗಿವೆ. ಅದರಂತೆ ನಂಬರ್ 1 ತಂಡವಾದ ಭಾರತ ಕ್ವಾಲಿಫೈ ಆದ್ರೆ ವೆಸ್ಟ್ ಇಂಡೀಸ್, ಇಂಗ್ಲೆಂಡ್, ಸೌತ್ ಆಫ್ರಿಕಾ, ಶ್ರೀಲಂಕಾ, ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶ, ಐರ್ಲೆಂಡ್, ಜಿಂಬಾಬ್ವೆ ಈ ತಂಡಗಳು ಕ್ವಾಲಿಫೈ ಆಗಿವೆ. ಇನ್ನುಳಿದ ತಂಡಗಳು ಕ್ವಾಲಿಫೈಯರ್ ಮ್ಯಾಚ್ ಆಡಿ ಬರಬೇಕಾಗ್ತದೆ. ಸದ್ಯದಲ್ಲಿ ನೋಡೋದಾದ್ರೆ ಟಾಪ್ ಟೀಮ್ಗಳನ್ನು ಇವಾಗಲೇ ಡೈರೆಕ್ಟ್ ಆಗಿ ಕ್ವಾಲಿಫೈ ಆಗಿವೆ. ನೆಕ್ಸ್ಟ್ ಇನ್ನುಳಿದ ಕೆಲವೊಂದು ಸ್ಪಾಟ್ಗಳಿಗೆ
ಕೆಲವೊಂದು ಕ್ವಾಲಿಫೈ ಮ್ಯಾಚ್ಗಳು ಆಗ್ತವೆ, ಅವುಗಳನ್ನು ವಿನ್ ಆಗಿ ಬಂದಂತಹ ಟೀಮ್ಗಳು ಡೈರೆಕ್ಟ್ ಆಗಿ ಕ್ವಾಲಿಫೈ ಆಗ್ತವೆ. ಸೊ ನೋಡೋದಾದ್ರೆ ಒಂದು ಒಳ್ಳೆಯ ಡಿಸಿಷನ್ ಅಂತ ಹೇಳ್ಬೋದು. 20 ಟೀಮ್ಗಳ ಒಂದು T20 ವರ್ಲ್ಡ್ ಕಪ್ ನಡೆಸುವುದರಿಂದ ಎಲ್ಲಾ ತಂಡಗಳಿಗೂ ತಮ್ಮ ಅಬಿಲಿಟಿಯನ್ನು ತೋರಿಸುವಂತಹ ಒಂದು ದೊಡ್ಡ ಸ್ಟೇಜ್ ಸಿಗುತ್ತೆ. ಸೊ ಈ ಬಾರಿಯೂ ಕೂಡ ಅಂತಹ ಸ್ಟೇಜ್ ನಲ್ಲಿ ಕೆಲವೊಂದು ತಂಡಗಳು ತುಂಬಾನೇ ಮಿಂಚಿದ್ವು. ಅದರಲ್ಲಿ ಮೇನ್ ಆಗಿ ನೋಡೋದಾದ್ರೆ ಜಿಂಬಾಬ್ವೆ ತುಂಬಾನೇ ಚೆನ್ನಾಗಿ ಆಡಿತ್ತು, ಹಾಗೇನೆ ನೇಪಾಳ ಕೂಡ ತುಂಬಾನೇ ಚೆನ್ನಾಗಿ ಆಡಿತ್ತು. ಆಕ್ಷನ್ ಗಳಿದ್ದಾಗ ಮಾತ್ರ ಒಂದು ಟೂರ್ನಮೆಂಟ್ ಯಶಸ್ವಿಯಾಗಲು ಕಾರಣವಾಗ್ತದೆ. ಸೊ ಅದರಿಂದ 20 ತಂಡಗಳ ಒಂದು ಟೂರ್ನಮೆಂಟ್ 2028ರಲ್ಲಿ ಕೂಡ ಕಾಣಬಹುದಾಗ್ತದೆ. ಅದರಲ್ಲಿ ಇವಾಗಲೇ ಕೆಲವೊಂದು ಟೀಮ್ಗಳು ಡೈರೆಕ್ಟ್ ಆಗಿ ಕ್ವಾಲಿಫೈ ಆಗಿವೆ, ಇನ್ನುಳಿದ ಟೀಮ್ಗಳು ಕ್ವಾಲಿಫೈಯರ್ ಮ್ಯಾಚ್ ಆಡಿ ನಂತರ ಕ್ವಾಲಿಫೈ ಆಗ್ತವೆ. ಸೊ ಇದಿಷ್ಟು ಇವತ್ತಿನ ಅಪ್ಡೇಟ್ಗಳಾಗಿರ್ತವೆ. ಒಂದ್ ವೇಳೆ ನಿಮ್ಗೆ ಈ ಮಾಹಿತಿ ಇಷ್ಟವಾದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.